ಕಳೆದ 25 ವರ್ಷಗಳಿಂದ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು 16,000ಕ್ಕೂ ಹೆಚ್ಚು ಅನಾಥ ಶವಗಳಿಗೆ ನೀವು ಸಂಸ್ಕಾರ ಮಾಡಿದ್ದೀರಿ. ಆದ್ರೆ 25 ವರ್ಷಗಳಲ್ಲಿ ನೀವು ಮರೆಯಲಾಗದಂತಹ ಒಂದಷ್ಟು ಘಟನೆಗಳು ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಹೆಣವನ್ನ ಹೂಳಬೇಕಾದ್ರೆ, ಸಂಸ್ಕಾರ ಮಾಡಬೇಕಾದ್ರೆ ಅವ್ರ ಕುಟುಂಬದವ್ರು ಬಂದು ಕಿರಿಕಿರಿ ಕೊಟ್ಟಿರೋದು, ಅಥವಾ ಏನೋ ನಿಮ್ಮನ್ನೇ ದಿಗ್ಭ್ರಮೆಗೊಳಿಸುವಂತಹ ಒಂದಷ್ಟು ಘಟನೆಗಳು ಖಂಡಿತ ನಡೆದೇ ಇರುತ್ತೆ. 25 ವರ್ಷ ಅಂದ್ರೆ ಇದೇನು ಸಣ್ಣದಾದ ಜರ್ನಿ ಅಲ್ಲ. ಒಂದು ಇಡೀ ಕಾಲು ಶತಮಾನವನ್ನೇ ನೀವು ಆ ಕೆಲಸಕ್ಕಾಗಿ ಸಮರ್ಪಿಸಿಬಿಟ್ಟಿದ್ದೀರಿ. ಯಾವ್ದಾದ್ರು ಅಂತ ಘಟನೆ ನೆನ್ಪು ಮಾಡ್ಕೋಬಹುದು? ಸರ್ ಆ ಥರ ಇದ್ರೆ ಭಾಳ ಘಟನೆ ಇದೆ. ಹ್ಮ್. ಒಂದು ಇಂಪಾರ್ಟೆಂಟ್ ಎರಡು ಹೇಳ್ತೀವಿ. ಹ್ಮ್ ಹ್ಮ್ ಕ್ಯಾರಸ್ ಹ್ಮ್ ಕ್ಯಾರಸ್ ಬ್ಯಾಕ್ ಇದ್ದಿದೆಯಲ್ಲ, ಹ್ಮ್ ಹ್ಮ್ ಅಲ್ಲಿ ಒಂದು 24 ವರ್ಷದ ಹುಡುಗ ಹ್ಮ್ ನೀರಲ್ಲಿ ಬಿದ್ದು ಸತ್ತೋಗ್ಬಿಡ್ತ. ಹ್ಮ್ 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 ಅವ್ರ ತಂದೆ ಕುರಿಗಿರಿ ಎಲ್ಲ ಮಾಡ್ಕೊಂಡು ಇರೋದು. ಅವ್ರ ಹತ್ರ ದುಡ್ಡು ಇಲ್ಲ, ಏನಿಲ್ಲ. ಹೌದು. ಅವರು ಬನಿಯಾನು ಸರ್ಟು ಕೂಡ ಅವ್ರ ಹತ್ರ ಇಲ್ಲ. ಅರ್ಧ ಬುರ್ದ ಹಾಕೊಂಡು ಬಿಸಿಲಲ್ಲಿ ಮಾಡ್ತಾ ಇದ್ದಾರೆ. ಆ ಎಣ ಎತ್ತಕ್ಕೆ JCP ಅವರು 35,000 ರೂಪಾಯಿ ಕೇಳೋದು. ಎಷ್ಟು ವರ್ಷಗಳ ಹಿಂದೆ? ಸುಮಾರು ಒಂದು 15 ವರ್ಷ ಮುಂಚೆ ಲೆಕ್ಕ ಹಾಕೊಳ್ಳಿ. 35,000. ಹಾಂ, 35,000. ಈಗ ಅವ್ರ ಹತ್ರ ಬೆಳಗ್ಗೆ ನಾಷ್ಟ ಮಾಡ್ಕೊಬಿಟ್ರೆ ಮಧ್ಯಾಹ್ನಕ್ಕೆ ಏನು ತಿಂತಾರೆ ಅಂತ ಗೊತ್ತಿಲ್ಲ. ಒಂದು ಮುದ್ದೆನೇ ಆಗಲಿ ದುಡ್ಡಿದೆ. ಕುರಿ ಮೇಯಿಸ್ತಿದ್ದವ್ರು. ಕುರಿ ಮೇಯಿಸ್ತಾ ಇದ್ದಿದ್ದು ಅವರು 35,000 ರೂಪಾಯಿ ಎಲ್ಲಿ ಬರುತ್ತೆ? ಆಗ ಸಬ್ ಇನ್ಸ್ಪೆಕ್ಟ್ರ್ ಇದ್ದರು, ಪುಟ್ಟಸ್ವಾಮಿ ಗೌಡ್ರು ಅಂತ, ಹ್ಮ್ 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 KRS ಅಲ್ಲಿ ಸಬ್ ಇನ್ಸ್ಪೆಕ್ಟ್ರ್. ಅವ್ರು ಹೇಳಿದ್ರು, ನೀವು ಏನು ದುಡ್ಡು ಕೊಡೋಕೆ ಹೋಗಬೇಡಿ, ಅಯ್ಯೂಬ್ ಅಮ್ಮಜ್ಜಿ ಅಂತ ಮೈಸೂರಲ್ಲಿದ್ದಾರೆ, ಹ್ಮ್ 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 ನಾನು ಫೋನ್ ಮಾಡ್ತೀವಿ, ಅವ್ರಿಗೆ ಹೇಳಿ ಎಲ್ಲ ಮಾಡಿಕೊಡ್ತಾರೆ ಅಂತ ಅವರು ಪೊಲೀಸ್ನವ್ರು ಹೇಳಿದ್ರು. ನಾನು ಫೋನ್ ಮಾಡಿದ್ಮೇಲೆ ನಾನು ಬಂದೆ. ಹ್ಮ್ ಬಂದು ನೋಡಿದ್ರೆ ಅಲ್ಲಿ ಯಾವ ಕಾರಣಕ್ಕೂ ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಬ್ಯಾಕ್ ವಾಟರ್. ಬ್ಯಾಕ್ ವಾಟ್ರ್ ಹ್ಮ್ ಅಲ್ಲಿ ಎಷ್ಟೆಲ್ಲ ಇದೆ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಹೌದು. ನಾನು ನೋಡಿದೆ. ನೋಡಿ, ಒಂದು ಕುರಾನಲ್ಲಿ ಅಕ್ಷರ ಇದೆ, ಹ್ಮ್ ಬಿಸ್ಮಿಲ್ಲಾ ರಹಮಾನಿ ರಹೀಮ್, ಇನ್ನ ಅನ್ಜಲ್ನಾಹು ಫೀ ಲೈಲತುಲ್ ಖದ್ರ್ ವಮಾ ಅದ್ರಾಕ ಮಾ ಲೈಲತುಲ್ ಖದ್ರ್ ಲೈಲತುಲ್ ಖದ್ರಿ ಖೈರು ಮಿನ್ ಅಲ್ಫಿ ಶಹರ್ ಹ್ಮ್ 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 ಅಂತ ಅದು ಓದ್ಕೊಂಡು ನಾನು ಏನದ್ರ ಅರ್ಥ? ಅದು ಒಂದು ಪವರ್, ಹ್ಮ್ ಹ್ಮ್ ಒಂದು ಆತ್ಮಕ್ ಪವರ್. ಹ್ಮ್ 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 ಅದು ನಾನು ನಡ್ಕೊಂಡು ಒಯ್ತಾ ಇದ್ರೆ ನನಗೆ ನಿಜವಾಗ್ದ ಇನ್ನೂವರೆಗೂ ನಾನು ನಡ್ಕೊಂಡು ಹೋಗಿದ್ದೀನಿ ಅಂತ ನನಗೆ ಭರೋಸೆ ಇಲ್ಲ. ಓಕೆ. ಯಾಕಂದರೆ ಆ ಇಟಾಚಿಯವನ್ನೇ 35,000 ರೂಪಾಯಿ ಕೇಳಿ ಇರಬೇಕಂದ್ರೆ ಹ್ಮ್ ಎಲ್ಲಿರೋದು? ಸತ್ ಮೇಲೆ ಮನುಷ್ಯ ಡೈರೆಕ್ಟ್ ಒಳಗಡೆ ಇರ್ತಾನೆ. ಹೌದು. ಆ ಜೀವ ಬ್ಲಡ್ ಎಲ್ಲ ವೈಟ್ ಬ್ಲಡ್ ರೆಡ್ ಬ್ಲಡ್ ಎಲ್ಲ ಕೂಲ್ ಆದ್ಮೇಲೆ ಮೇಲ್ಗಡೆ ಬರೋದು. ಹ್ಮ್ ಹ್ಮ್ ಸುಮಾರು ಒಂದು 8 ಇಂದ 12 ಗಂಟೆ ಟೈಮ್ ಬೇಕು ಹ್ಮ್ ಮೇಲ್ಗಡೆ ಬರೋಕ್ಕೆ. ದಪ್ಪ ಆಗ್ಬಿಟ್ಟಿದ್ದಾನೆ. ಆಗೋಗಿ ಎಳ್ಕೊಂಡು, ಮೋಸ್ಟ್ಲಿ ನಮ್ಮ ಹತ್ರ ಫೋಟೋ ಇರಬೇಕು. ಅದು ನಾನು ಗೂಗಲ್ ಫೋಟೋಸಲ್ಲಿ ಸ್ವಲ್ಪ ಇದು ಮಾಡುವಾಗ ಅದು ಬತ್ತು. ಅದು ನಾನು ಹೇಳ್ಕೊಂಡು ಬಂದು ನಾನು ಮಡಗ್ದೆ. ಆಗ ನಮ್ಮ ಅಂಬಾಸೆಡರ್ ಕಾರಲ್ಲಿ ಹಾಕ್ಕೊಂಡು ಬಾಡಿ ಫುಲ್ ವಾಸನೆ, ಹೆವಿ ವಾಸನೆ. ಹ್ಮ್ ಹ್ಮ್ ಜೊತೆ ಅಲ್ಲಿ ಆ ಅಪ್ಪನಿಗೂ ಕರ್ಕೊಂಡು ಹೋಗ್ದೆ. ಮಾರ್ಚರಿಗೆ ಹೋಗಿ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿಸಿ ಬರುವಾಗ ಅವ್ರ ತಂದೆ ಅವರು ಯಾರ ಹತ್ರ 2,000 ರೂಪಾಯಿ ಇಸ್ಕೊಂಡಿದ್ದು ಖರ್ಚಿಗೆ ಅಂತ, ಸಾಲ. ಆವಾಗ ನನಗೆ 2,000 ರೂಪಾಯಿ ಕೊಟ್ಟರು ಅವರು. ಹ್ಮ್ ಅಪ್ಪಾಜಿ, ಹ್ಮ್ ನೀನು ದೊಡ್ಡ ಕೆಲಸ ಮಾಡಿದ್ದೀಯ ಅಪ್ಪಾಜಿ, ನಿಮ್ಮ ಮನೆಯವ್ರು ಒಳ್ಳೇದಾಗಲಿ, ನಿಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ ಯಾರೂ ಈ ಕಷ್ಟದ ಟೈಮಲ್ಲಿ ಸಪೋರ್ಟ್ ಮಾಡಿಲ್ಲ. 35,000 ರೂಪಾಯಿ ಕೇಳ್ದ ಅವನು. ಒಂದು ಆಯಿತು ತಾತಪ್ಪ, ನನಗೆ ದುಡ್ಡು ಬೇಡ, ನಿನ್ನ ಮಡಿಕೋ ಆರಾಮಾಗೆ, ನಿನ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಅಂದರು. ಭಾಳ ಕಾಲಿಡಿಯೋಕ್ಕೆ ಬಂದ್ಬಿಟ್ರು, ದುಡ್ಡು ತೊಗೊಂಡಿಲ್ಲ ಅಂತ. ನಾನು ತಗೊಂಡು ಮಡಿಕೊಂಡೆ. ಹ್ಮ್ ಈಗ ತಗೊಂಡು ಮಡಿದ ಮೇಲೆ ನಾನು ಕೇಳಿದ್ರೆ, ಸಂಸ್ಕಾರ ಮಾಡೋಕ್ಕೆ ದುಡ್ಡು ಎಷ್ಟಿದೆಯೋ ನಿಮ್ಮ ಹತ್ರ? ಇಲ್ಲ. ಅವ್ರು ಹೇಳಿದ್ರು, ಇಲ್ಲ, ಅಲ್ಲಿ ಊರಲ್ಲಿ ಹೋಗಿ ಸಾಲ ಮಾಡ್ಕೋತೀನಿ. ಹ್ಮ್ ಮಿನಿಮಮ್ ಸೌದೆಯಲ್ಲಿ ಬರ್ನ್ ಮಾಡೋಕ್ಕೆ 3,000-3,500 ರೂಪಾಯಿ ಬೇಕು. ಆಗ್ಲೇ. ಹ್ಞೂ ಹ್ಮ್ ಆಗ ಒಂದು ಮಾತು ಹೇಳ್ದೆ, ಈಗ ಸಾಲ ಮಾಡಬೇಡ, ಇದು ದೇವ್ರ ಥರ, ಹೌದು. ದೇವ್ರಿಗೆ ನೀನು ಮಡಿಕೊಂಡು ಸಾಲ ಮಾಡ್ರೆ ಚೆನ್ನಾಗಿರಲ್ಲ ಅಂತ ನಾನು ಹೇಳಿ ಅವ್ರಿಗೆ 2,000 ರೂಪಾಯಲ್ಲಿ ನಾನು ಸೇರಿ ದುಡ್ಡು ಕೊಟ್ಟೆ. ಹೇಳಿ, ಇಷ್ಟೆಲ್ಲ ಮಾಡಿ ತಿರ್ಗಾ ನೀವು ದುಡ್ಡು ಕೊಡ್ತಾ ಇದೆಯಾ? ನೀನು ಕೊಟ್ಟಿದ್ದು ನನಗೆ, ನಾನು ತಗೋಬಿಟ್ಟೆ, ಈಗ ನನ್ನ ಸೇವೆ ಅಂತ ಹೇಳಿದ್ದಕ್ಕೆ ಆಯಿತು ಅಂತ ಒಪ್ಕೊಂಡ್ರು. ಸಂಸ್ಕಾರ ಮಾಡಿದ್ರು ಎಲ್ಲ. ನಾನು ಅಲ್ಲೇ ಇದ್ದೆ. ಸರ್, ಅದು ಆಗಿ 1 ತಿಂಗಳು 2 ತಿಂಗಳಿಗೆ ಇನ್ನೊಂದು ಹೆಣ ಅಲ್ಲೇ ಹ್ಯಾಂಗಿಂಗ್ ಮಾಡ್ಕೊಂಡಿದ್ರು. ಲೇಡಿ, ಗಂಡ ಹೆಂಡತಿ ಜಗಳ ಆಗಿ ಲೇಡಿ ಹ್ಯಾಂಗಿಂಗ್ ಮಾಡ್ಕೊಂಡಿದ್ರು. ಆಗ ಬಾಡಿ ನಾನು ಬಿಚ್ಚಕ್ಕೆ ತೆಗಿಯಕ್ಕೆ ಹೋಗಿದ್ರೆ ನನ್ನ ಫೋಟೋ ಕಾಣ್ತಾ ಇದೆ ಅವ್ರ ಮನೆಯಲ್ಲಿ. ಅವ್ರ ಮನೆಯಲ್ಲಿ. ಆಮೇಲೆ ನೋಡ್ರೆ ಎಲ್ಲರ ಮನೆಯಲ್ಲಿ ಫೋಟೋ, ನಮ್ಮದು ಫೋಟೋ. ನಾನು ಹೇಳ್ದೆ, ಇದು ತಪ್ಪು, ಇದು ಈ ಥರ ಫೋಟೋ ಮಡಿಗಬೇಡ್ದು. ನಾನು ಒಬ್ಬ ಮನುಷ್ಯ. ಹೌದು. ಇದು ಎಲ್ಲ ಮಾಡಬೇಡ್ದು. ನೀವು ಕೊಟ್ಟವರು ದೇವರು, ಕೊಟ್ಟಿಲ್ಲಾದರೂ ದಯ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರೋದು. ಮನುಷ್ಯನೇ, ದೇವ್ರು ಯಾವತ್ತೂ ಆಗಲ್ಲ, ಫೋಟೋ ತೆಗೀರಿ ಅಂತ. ಆ ಫೋಟೋಗೆ ಖರ್ಚು ಮಾಡಿದಲ್ಲ ದುಡ್ಡವರು, ಸುಮಾರು 200-300 ರೂಪಾಯಿ ಒಂದು ಫ್ರೇಮ್ ಮಾಡೋಕ್ಕಾಗಿರುತ್ತೆ. ಅದೇ ದುಡ್ಡು ನೀವು ಊಟ ಹೊಟ್ಟೆ ಹಸ್ಕೊಂಡಿರೋರಿಗೆ ಕೊಡ್ತಾ ಇದ್ರೆ ನನಗೆ ಆಗ ಖುಷಿ ಬರೋದು ಅಂತ ನಾನು ಅವ್ರಿಗೆ ಒಂದು ಮಾಹಿತಿ ಕೊಟ್ಟು ಅವ್ರಿಗೆ ಬಂದೆ. ಅಯ್ಯೂಬ್ ಜಿ, ನಿಮ್ಮನ್ನ
ಬಡೆ ಮೀ ಅನ್ನೋ ಪದ ಕೇಳಿರ್ತೀವಿ ನಾವೆಲ್ಲ. ನಿಮ್ಮನ್ನ ಎಲ್ಲರೂ ಬಾಡಿ ಮೀಯನ್ ಅಂತ ಕರೀತಾರೆ. ನನಗೆ ಈಗ ಅನಿಸಿದ್ದು ಈ ಕ್ಷಣಕ್ಕೆ, ನಿಮಗೆ ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ, ಡಾಕ್ಟ್ರು ಇಂಜಿನಿಯರ್ಗಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ, ರೈತ ಅಂದ್ರೂ ಅಂತೂ ಹೆಣ್ಣು ಸಿಗೋದೇ ಇಲ್ಲ. ಒಬ್ಬ ಹೆಣನ ಹೊತ್ಕೊಂಡು ಹೋಗಿ ಶವ ಸಂಸ್ಕಾರ ಮಾಡೋನು, ಅದು ಯಾವುದ್ಯಾವುದೋ ಕೊಳೆತ ಹೆಣನ ತಗೊಂಡೋಗಿ ಸ್ಮಶಾನಕ್ಕೆ ಹಾಕೋನಿಗೆ ಹೆಣ್ಣು ಕೊಟ್ರ, ಅವ್ರು ಹೇಗಿದ್ದಾರೆ ನಿಮ್ಮ ಜೊತೆ? ಸಪೋರ್ಟಿವ್ ಆಗಿದ್ದಾರಾ ಹೆಂಡತಿ ಮಕ್ಕಳು? ಯಾವತ್ತೂ ನಿಮ್ಮ ಮಧ್ಯೆ ಮನಸ್ತಾಪ ಬಂದಿಲ್ವಾ? ದುಡಿಯೋ ಗಂಡಸೊಬ್ಬ ಹೋಗಿ ಯಾವುದ್ಯಾವುದೋ ಹೆಣಗಳಿಗೆ ಶವ ಸಂಸ್ಕಾರ ಮಾಡೋದು, ಮಧ್ಯರಾತ್ರಿ ಬರೋದು, ಹೆಂಡತಿ ಮಕ್ಕಳ ಜೊತೆ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಸರಿಯಾಗಿ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಒಂದು ಮದುವೆ ಕಾರ್ಯಕ್ರಮಗಳಿಗೆ ಹೋಗೋಕ್ಕಾಗಲ್ಲ. ಸರ್, ಮದುವೆ ಆಗಿತ್ತು, ಕೆಲವು ಟೈಮಲ್ಲಿ ಹೆಂಗೆ ಸ್ಟೋರಿ ಬಂದ್ಬಿಡ್ತು ಅಂದರೆ, ನಾನು ಬೇಕಾ ಕೆಲಸ ಬೇಕಾ ಅಂತ ಮಾತು ಬಂದ್ಬಿಡ್ತು ಹೆಂಡತಿಯಿಂದ, ಮಕ್ಕಳಿಂದ. ಎಲ್ಲರೂ ತೀರ್ಮಾನ ಬರ್ತಾರಲ್ಲ ಅವರೆಲ್ಲ ಇದೇ ಹೇಳೋದು. ನಾನು 5 ನಿಮಿಷ ಬರ್ತೀನಿ, 5 ನಿಮಿಷ ನಿಲ್ಲಿಸಿ ನಾನು ಬರ್ತೀನಿ ಅಂತ ಯೋಚನೆ ಮಾಡಿದೆ. ನಾನು ಒಬ್ಬ ಮನುಷ್ಯ, ಹೌದು, ಒಂದು ಹೆಣ್ಣು ಒಂದು ಗಂಡು ಹುಟ್ಸಿರೋದು ದೇವರು. ನನಗೆ ಎಲ್ಲರ ಒಂದು ಹೆಣ್ಣು ಮಡಗಿರ್ತಾನೆ. ಈ ಸೇವೆ ಬಂತು, ನಾನು ಬಿಟ್ರೆ ತಿರ್ಗಾ ನಾನು ಸೇವೆ ಮಾಡೋಕ್ಕಾಗಲ್ಲ, ಮತ್ತೊಬ್ಬರು ಇಲ್ಲ. ಅದಕ್ಕೆ ನಾನು ಹೇಳಿದೆ, ಹೆಂಡತಿ ಮಕ್ಕಳಿಗೆ ಬೇಕಾದ್ರೆ ಬಿಡೋಕ್ಕೆ ರೆಡಿ, ಈ ಸೇವೆ ಬಿಡೋಕ್ಕೆ ರೆಡಿ ಇಲ್ಲ. ಏನಾಯ್ತು ಆಮೇಲೆ? ಹೇಳ್ದು ಆಯಿತು ಅಂತ ತಿರ್ಗಾ ಅವರು ಸಾರಿ ನಾನು ಇದು ಮಾಡಿದ್ದು ಅಂತ ಇದು ಮಾಡ್ರು. ಸರ್, ಒಂದು ಮಾತು ಹೇಳ, ಸಮಾಜ ಸೇವಕರು ಅಂತ ಹೇಳ್ಬಿಡ್ತಾರೆ ಜನ. ಆ ಸಮಾಜ ಸೇವೆ ಮೇಲೆ ಏನು ನಡೀತಾ ಇರ್ತದೋ ಜನಗಳಿಗೆ ಗೊತ್ತಿರಲ್ಲ. ಅಲ್ಲ, ಇವತ್ತು ಸಮಾಜ ಸೇವೆ ಅಂದರೆ ಜಸ್ಟ್ ವಿಸಿಟಿಂಗ್ ಕಾರ್ಡು ಕಾರ್ ಹಿಂದೆ ಹಾಕ್ಸ್ಕೊಳ್ಳುವಂಥ ನೇಮ್ ಬೋರ್ಡ್ ಆಗಿದೆ. ಸಮಾಜ ಸೇವಕರಂತ ಹಾಕ್ಸ್ಕೊಂಡು ಸಮಾಜ ಸೇವಾ ಅಂತ ಒಂದು ದೊಡ್ಡ ಬಿಸ್ನೆಸ್ ಥರ ಆಗ್ಬಿಟ್ಟಿದೆ. ಜನ ಏನಂದ್ರೆ, ನೋಡಿ ಸರ್, ನೀವು ₹1 ಡೊನೇಷನ್ ಮಾಡ್ತಾ ಇದ್ದೀರಾ, ಆ ಡೊನೇಷನ್ ನೀವು ಕೊಟ್ಟ ಮೇಲೆ ಆ ಡೊನೇಷನ್ ನೀವು ದೇವ್ರಿಗೆ ಲೆಕ್ಕ ಕೊಡಂಗಿಲ್ಲ. ಆ ಲೆಕ್ಕ ಯಾರು ₹1 ತಗೊಂಡಿರ್ತಾರೆ ಅವನು ಅಲ್ಲ ಈಶ್ವರಿಗೆ ಲೆಕ್ಕ ಕೊಡಬೇಕು. ಓಕೆ, ಅದು ಯೋಚನೆ ಬರಬೇಕು. ಈಗ ನಾನು ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಮಾಡ್ಬೋದಿತ್ತು. ಹೌದು, ನನಗೆ ಆಸೆ. ಮಧ್ಯ ಒಂದು ಪ್ರಶ್ನೆ, ಹೆಣಗಳಿಗೆ ಮುಕ್ತಿ ಕೊಡೋ ಅಯೂಬ್ ಜಿ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆಯಾ ಅಂತ? ಇಲ್ಲಾಂದ್ರೆ ನೋಡಿ, ನೀವು ಡಾಕ್ಟರ್ ಅಲ್ಲ, ಇಂಜಿನಿಯರ್ ಅಲ್ಲ, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯ ಬರುವಂತ ಹುದ್ದೆಯಲ್ಲೂ ಇಲ್ಲ. ಬರೀ ಅನಾಥ ಶವಗಳಿಗೆ 25 ವರ್ಷಗಳಿಂದ ಮುಕ್ತಿ ಕೊಡುವಂತಹ ಅಯೂಬ್ ಜಿ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ. 100 ಜನಕ್ಕೆ ದಿನ ಊಟ ಕೊಡ್ತಾರೆ. ಇವತ್ತು ಇಡೀ ದೇಶದಲ್ಲಿ 58,000 ಅನಾಥ ಮಕ್ಕಳು ಮತ್ತೆ ವಯೋವೃದ್ಧರು ನಿಮ್ಮ ಹೆಸರಿನಲ್ಲಿ, ನಿಮ್ಮ ಚಾರಿಟಿ ಹೆಸರಿನಲ್ಲಿ ಊಟ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಆಯಿತು? ನಿಮ್ಮ ಅಪ್ಪ ಏನಾದರೂ ನಿಮ್ಮ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಟ್ಟು ಹೋಗಿದ್ದಾರಾ ಅಂತ? ಸರ್, ನಮ್ಮ ಪ್ರಾಪರ್ಟಿ ಹಂಚುವಾಗ ನನ್ನ ತಂದೆಗೆ ಒಂದೇ ಮಾತು ಹೇಳಿದೆ, ಅಪ್ಪಾಜಿ ನಾಳೆ ದಿವಸ ನೀನು ಕೇಳ್ತೀಯಾ ಈ ಪ್ರಾಪರ್ಟಿನ? ನೀನು ಇವತ್ತು ₹100 ಕೊಡ್ತಾ ಇದೀಯಾ, ನಾಳೆ ದಿವಸ ಕೇಳ್ತೀಯಾ ಅಂದ್ರೆ, ಇಲ್ಲಪ್ಪ ನಿನ್ಗೆ ಸೇರಿರೋದು. ಅಣ್ಣ ತಮ್ಮದಿರಿಗೆಲ್ಲ ಹಂಚಾಯ್ತು, ಅವರು ಮನೆ ಎಲ್ಲ ಕಟ್ಕೊಬಿಟ್ರು, ನಾನು ಇದರಲ್ಲಿ ಮಾಡ್ಕೋದೆ. ಸರ್, ಒಂದು ರಾಜ ಮತ್ತು ಪ್ಯಾಲೇಸ್ ಒಂದು ಕಡೆ. ನನಗೆ ಯಾರು ಉತ್ತರ ಕೇಳ್ತಾರೆ, ನಿನಗೆ ರಾಜ ಬೇಕಾ ಪ್ಯಾಲೇಸ್ ಬೇಕಾ ಅಂದರೆ, ನನ್ನ ಪ್ಯಾಲೇಸ್ ಬೇಡ, ನನಗೆ ರಾಜ ಬೇಕು ಅಂತೀನಿ. ಯಾಕಂದ್ರೆ ರಾಜ ನಮ್ಮ ಕೈಯಲ್ಲಿದ್ರೆ ಈ ಥರ 100 ಪ್ಯಾಲೇಸ್ ನನ್ನ ಹತ್ರ ಇರ್ತಾರೆ. ನಾನು ಒಂದು ಪ್ಯಾಲೇಸ್ ತಗೊಂಡ್ರೆ ಅದರಲ್ಲೇ. ನನಗೊಂದು ಈಗ ನೆನಪಾಯಿತು, ದುರ್ಯೋಧನ ಮತ್ತೆ ಅರ್ಜುನ ಇಬ್ಬರು ಶ್ರೀಕೃಷ್ಣ ಹತ್ರ ಹೋದಾಗ ಇಡೀ ಸೈನ್ಯ ಬೇಕು ನನಗೆ ಅಂತ ದುರ್ಯೋಧನ ಕೇಳಿದ್ರೆ, ಅರ್ಜುನ ನೀನೊಬ್ಬ ಇದ್ರೆ ಸಾಕು, ನಾನು ಇಡೀ ಯುದ್ಧ ಗೆಲ್ತೀನಿ ಅಂತ. ಅದೇ ಮಾತು ಅದು ಮಾತು. ನನ್ನ ಭರೋಸೆ ಅಲ್ಲ ಮೇಲೆ ಇದೆ. ಅಲ್ಲ, ಮತ್ತೆ ಹೇಗೆ ನಿಮ್ಮ ಕುಟುಂಬದ ಮೂಲ ಆದಾಯ ಏನು? ಸರ್, ನಾನು ಟ್ಯಾಕ್ಸಿ ಡ್ರೈವರು, ಡ್ರೈವಿಂಗು ಮಾಡ್ತೀವಿ. ಅದರಲ್ಲಿ ಇರೋದು ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಕೆಲವು ಟೈಮಲ್ಲಿ ಬೇಕಾದಷ್ಟು ಜನ ನಮ್ಮ ಬಗ್ಗೆ ನೋಡಿದ್ದಾರೆ, ಕೇಳಿದ್ದಾರೆ. ನನ್ನ ಹತ್ರ ನಾನು ಅದ್ರ ಬಗ್ಗೆನೂ ಒಂದು ಚಾಲೆಂಜ್ ಥರನೂ ಹೇಳಿದ್ದೀನಿ. ನನ್ನ ಹತ್ರ ಇರೋ ₹1 ಇರೋ ಬರ್ಕತ್ ಆಪೋಸಿಟ್ 1 ಲಕ್ಷದಲ್ಲಿ ಇಲ್ಲ ಅಂತ. ಬರ್ಕತ್ ಅಂದ್ರೆ ಶಕ್ತಿ. ಯಾಕಂದ್ರೆ ನಾನು ಟೀ ಕುಡಿದ್ರು ಯಾವ ಗಂಟ ಅವನ ಬಗ್ಗೆ ಲೈಫ್ ಹಿಸ್ಟೋರಿ ನಾನು ಕೇಳಲ್ಲ, ಆವ ಗಂಟ ನಾನು ಹೊಸ ಪಾರ್ಟಿಯಿಂದ ಟೀ ಕುಡಿಯಲ್ಲ. ಮನೆ ಅನ್ನ ಬುಟ್ಟಿ ನಾನು ಹೋಟ್ಲಲ್ಲಿ ಕೂಡ ನಾನು ತಿನ್ನಲ್ಲ. ಯಾಕಂದ್ರೆ ನನಗೆ ಊಟನೂ ಫ್ರೀ ಸಿಕ್ಕುತ್ತೆ, ಟೀನೂ ಫ್ರೀ ಸಿಕ್ಕುತ್ತೆ ಎಲ್ಲ ಹೋಟ್ಲಲ್ಲಿ, ಯಾರು ದುಡ್ಡು ತಗೊಳಲ್ಲ. ನನಗೆ ಅದು ಬೇಡ ಅಂತ ನಾನು ₹1 ₹5 ಕೊಟ್ಟು ನಾನು ಕುಡಿತೀವಿ. ಇಲ್ಲ, ಜನ ನಿಮ್ಮನ್ನು ಹೇಗೆ ನೋಡ್ತಾರೆ? ಸೆಲೆಬ್ರಿಟಿ ತರ ನೋಡ್ತಾರೆ, ಇಲ್ಲ ಮೈ ಮೇಲೆ ಹಾವು ಸರ್ದಂಗೆ ಆಡ್ತಿಲ್ಲ? ಜನ ಚೆನ್ನಾಗೆ ಇದು ಮಾಡ್ತಾರೆ. ಈಗ ನೋಡಿ, ಮೈಸೂರಿಂದ ಬೆಂಗಳೂರು ಬಂದಿದ್ದೀವಿ. ಈಗ ನೀವು ಸ್ಟುಡಿಯೋಗೆ ಬರೋವಾಗ ನಿಮಗೆ ಕಾಲ್ ಮಾಡಿದೆ, ನೀವು ಹೇಳಿದ್ರು ಆಟೋ ಇಷ್ಟು ತಗೋತಾನೆ ಐತಿ, ನೀವು ಬನ್ನಿ ಆಟೋ ಹತ್ಕೊಂಡು. ಅವರು ಇಲ್ಲ ನಾನು ಸಿಟಿಗೆ ಹೋಯ್ತಾ ಇದ್ದೀನಿ, ಬೇರೆ ಆಟೋಗೆ ಹೋಗಿ ಅಂದರು. ನಾನು ಹೋಗ್ದೆ.
ಅವರು ಮಕ ನೋಡಿದ್ರು, ಸರ್ ನೀವು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಹತ್ರ ಇರ್ತೀರಲ್ಲ ಅಂದರು. ನಾನು ಹ್ಞೂ ಅಂದೆ. ಎಲ್ಲಿಂದ ಬರ್ತಾಯಿದ್ದೆ? ಮೈಸೂರು. ಬಾಡಿ ಮಿಯಾ ಅಲ್ವಾ ನೀವು ಅಯ್ಯೂಬ್ ಜಿ ಅವರು? ಹ್ಞೂ ಅಂದೆ. ಅವರು ತಗೊಂಡು ಬಂದು ಇಲ್ಲಿ ಬುಟ್ಟಿ ನನ್ನ ಜೊತೆ ಫೋಟೋ ತಗೊಂಡು 60 ರೂಪಾಯಿ ಮಾತಾಡಿರೋದು ನಾನು ಅವ್ರಿಗೆ ಬಾಡಿಗೆ. 1 ರೂಪಾಯಿ ತೊಗೊಳಕ್ಕೆ ರೆಡಿ ಇಲ್ಲ. 1 ರೂಪಾಯಿ ತೊಗೊಳಕ್ಕೆ ರೆಡಿ ಇಲ್ಲ. ಸರ್ ನೀವು ಕೂತ್ರಲ್ಲ ಇದೇ ಬೌನಿ ನನಗೆ ಅಂತ ಚಿಲ್ಲರೆ ಕಾಸು ನಾನು ತೆಗ್ದು ಒಂದು 10 ರೂಪಾಯಿ ನಾನು ಕೊಯ್ನ್ ಇತ್ತು ಒಂದು ಕೊಟ್ಟೆ. ಅದು ಸ್ಟೇರಿಂಗ್ ಮೇಲೆ ಬಾಕ್ಸ್ ಬರುತ್ತಲ್ಲ ಅದ್ರ ಮಡಿಕೊಂಡು ನನಗೆ ತುಂಬ ಖುಷಿ ಆಯಿತು ಸರ್ ಅಂತ ಅವ್ರು ಫೇಸ್ಬುಕ್ಕಲ್ಲಿ ನನಗೆ ಫ್ರೆಂಡ್ ರಿಕ್ವೆಸ್ಟ್ ತಗೊಳ್ಳಿ ಸರ್ ನೀವು ಪ್ಲೀಸ್ ಅಂತ ಹೇಳ್ಬಿಟ್ಟು ಫೋಟೋ ತಗೊಂಡು ಹೋಗಿದ್ರು. ಒಳ್ಳೆ ಕೆಲಸ ಮಾತಾಡುತ್ತೆ ಹಾಗಿದ್ರೆ. ಈಗ ಎಷ್ಟು ಉಳೀತು ನನಗೆ? ಹೌದು, 50 ರೂಪಾಯಿ ಉಳೀತು. ಮಿನಿಮಮ್ 60-70 ರೂಪಾಯಿ ಅಂದರು. ಹೌದು, 60 ರೂಪಾಯಿ ಅಂದರು. 10 ರೂಪಾಯಿ ಖರ್ಚಾಗಿರೋದು ನಮ್ಮದು, 50 ರೂಪಾಯಿ ಉಳಿದಿದೆಯಲ್ಲ, ಇದು ಅವನು. ಈಗ ನನಗೆ 2019ರಿಂದ 21 ತನಕ 2 ವರ್ಷಗಳ ಕಾಲ ಇಡೀ ದೇಶ ತತ್ತರಿಸಿ ಹೋಗುವ ಹಾಗೆ ಮಾಡಿದ್ದು ಕರೋನಾ. ಆ ಟೈಮಲ್ಲಿ ಯಾರು ಸತ್ರೂ ಅವ್ರ ಅಪ್ಪ ಅಮ್ಮ ಹೋಗಲ್ಲ, ಹೆಂಡತಿ ಮಕ್ಕಳು ಹೋಗಲ್ಲ. ಆಗಿನ ನಿಮ್ಮ ಅನುಭವ ಹೇಗಿತ್ತು? ಜನಗಳು ಹೇಗಿರ್ತಾ ಇದ್ರು? ಹಾಗೆಲ್ಲ ಸಾಕಷ್ಟು ಹೆಣಗಳು ಬಂದಿರುತ್ತೆ. ನಾನು ಕೇಳಿದ ಮಟ್ಟಿಗೆ ಮೈಸೂರಿನಲ್ಲೇ ದಿನ 50-60 ಜನ ಸತ್ತು ಹೋಗ್ತಾ ಇದ್ರು ಕೋವಿಡ್ ಬಂದು. ಹೇಗೆ ಆಗ? ಸರ್ ಇದೇ ಥರ ಆಫೀಸರ್ಸ್ ಮಾತಾಡಿದ್ರು. ನಮ್ಮ ಮೈಸೂರಲ್ಲಿ ಬಾಡಿ ಮಿಯಾ ಇದ್ದಾನೆ, ಬಾಡಿ ಮಿಯಾಂಗೆ ಭೇಟಿಯಾಗಿ ಅವ್ರ ಜೊತೆ ಮಾತಾಡವ ಅಂತ. ಮೊದಲನೇ ಬಾಡಿ ನಮ್ಮ ದೇಶದಲ್ಲಿ ನಮ್ಮ ಮೈಸೂರಲ್ಲೇ ಬಿಸಾಕ್ ಹೊರಟೋಗಿದ್ರು. ಕಾರಣ ಅಂದರೆ ಕರೋನಾ ಅಂತ. ಆ ಥರ ಕುಟುಂಬದವರೇ ಹೋಗಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಮೊದಲನೇ ಹೆಣ ಅಲ್ಲಿ ಪಬ್ಲಿಕ್ಕಿಂದ ಕಾಲ್ ಬರ್ತದೆ, ಅಯ್ಯೂಬ್ ಜಿ ಇಲ್ಲಿ ಹೆಣ ಬಿದ್ದಿದೆ ಅಂತ. ಆಮೇಲೆ ನಮ್ಮ ಕಾರ್ಪೊರೇಷನ್ನಲ್ಲಿ ಒಂದು ಒಳ್ಳೆ ಆಫೀಸರ್ ಇದ್ದಾರೆ, ಅನಿಲ್ ಕ್ರಿಸ್ಟಿ ಅಂತ. ಓಕೆ, ಅವ್ರು ಫೋನ್ ಮಾಡ್ರು, ಅಯ್ಯೂಬ್ ಜಿ ಈ ಥರ ಇದೆ ಅಂದರು. ಏನು ಟೆನ್ಷನ್ ತೊಗೋಬೇಡ ಭಯ್ಯ, ನಾನು ಒಯ್ತಾ ಇದ್ದೀನಿ ಅಂತ. ನಾನು ಎತ್ಕೊಂಡು ಬಾಡಿಯಲ್ಲಿ ಹೋಗ್ದೆ. ಬನ್ರಿ ಜೊತೆಯಲ್ಲಿ ಪಬ್ಲಿಕ್ ಯಾರು ಇದ್ರೆ ಬನ್ರಿ ಅಂದರೆ ಯಾರೂ ಇಲ್ಲ ಅಲ್ಲಿ. ಅಲ್ಲ, ಮುಟ್ಟಿದ್ರೆ ಕರೋನಾ ಬರುತ್ತೆ, ಹತ್ರ ಹೋದ್ರೆ ಕರೋನಾ ಬರುತ್ತೆ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದೆಲ್ಲ ಇತ್ತಲ್ಲ, ನೀವು ಏಕಾಏಕಿ ತಗೋಬಿಟ್ರ? ಮೊದಲನೇ ಸತಿ ನಾನು ಎತ್ಕೊಂಡು ಹಿಂಗೆ ತಗೊಂಡು ನನ್ನ ಗಾಡಿಗೆ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿಬಿಟ್ಟು ನಾನು ತಿರ್ಗಾ ಆಫೀಸರ್ಸ್ ಎಲ್ಲ ಮಾತಾಡಿದ್ರು, ಅಯ್ಯೂಬ್ ಜಿ ಹತ್ರ ಹೋಗಿ ಮಾತಾಡವ ಅಂತ. ಆ ಆಫೀಸರ್ಸ್ ಕೂಡ ಏನು ತಿಳ್ಕೊಂಡಿರೋದು ಅಂದರೆ ಅಯ್ಯೂಬ್ ಜಿ ಅಂದರೆ ದೊಡ್ಡ ವ್ಯಕ್ತಿ, ಇವರು ಭಾಳ ಇದಿರ್ತದೆ ಅಂತ ಅವ್ರ ಕಂಡೀಷನಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದು ಉದಯಗಿರಿ ಸಿಗ್ನಲ್ ಹತ್ರ ಕಾರ್ ನಿಲ್ಲಿಸಿ, ನನ್ನ ಆಶ್ರಮ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ. ಅಲ್ಲಿಂದ ನಾನು ಕರ್ಕೊಂಡು ಬರ್ತೀನಿ, ನೀವು ಬನ್ನಿ ಅಂದಿದ್ದಕ್ಕೆ ಅಲ್ಲಿ ಜ್ಯೂಸಿನ ಅಂಗಡಿಯವರು ಜ್ಯೂಸ್ ಕೊಟ್ಬಿಟ್ರು, ಬಾಳೆಹಣ್ಣು ಕೊಂಡ್ಬಿಟ್ರು. ಯಾರಿಗೆ ಭೇಟಿ ಮಾಡಕ್ಕೆ ಬಂದಿದ್ದಾರೆ ಅಂದ್ರೆ ಅಯ್ಯೂಬ್ ಜಿ ಅವ್ರಿಗೆ. ಹೌದಾ, ಬರ್ತಾರೆ ಇಲ್ಲೇ ಅಂತ ಜ್ಯೂಸ್ ಎಲ್ಲ ಕೊಟ್ಟರು. ಏನಪ್ಪ ಇದು ಅಯ್ಯೂಬ್ ಜಿ ಹೆಸರು ಹೇಳಿದ್ಮೇಲೆ ಚೆಕ್ ಅಂತ ಅವ್ನು ಜ್ಯೂಸ್ ತಂದು ಕೊಡ್ತಾ ಇದ್ದಾನೆ, ಬಾಳೆಹಣ್ಣು ಕೊಡ್ತಾ ಇದ್ದಾನೆ ಅಂತ ಅವ್ರು ಗಾಬರಿ ಆಗಿತ್ತು. ಅವ್ರು ಗಾಬರಿ ಆಗಿ ಅವರು ಡ್ರೈವರ್ ಇದ್ದಾರಲ್ಲ ಅವ್ರು ಹೇಳ್ತಾ ಇದ್ರೆ, ಭಯ ನೀವು ದೊಡ್ಡ ರೌಡಿ ಥರ ಅಂತ ತಿಳ್ಕೊಂಡಿದ್ದೆ ಭಯ, ನೀನು ನೋಡ್ರೆ ಈ ಥರ ಅಲ್ವಾ ಅಂತ. ನನ್ನ ಆಕ್ಟಿವಾ ಗಾಡಿ ಇತ್ತು, ಬಂದೆ. ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿರೋದು ಆಫೀಸರ್ಸ್ಗಳಿಗೆ. ಆಮೇಲೆ ಜಯಂತ್ ಸರ್ ಅಂತ ಆಫೀಸರ್ ಇತ್ತು, ಹೆಲ್ತ್ ಆಫೀಸರ್. ಅವ್ರ ಹತ್ರ ಭೇಟಿ ಆಗದೆ, ನೀವೇನ ಅಯ್ಯೂಬ್ ಜಿ ಅಂದರು. ಸರ್ ನಾವೇ, ಬನ್ನಿ ನಮ್ಮ ಆಶ್ರಮ್ಗೆ ಅಂತ ಕರ್ಕೊಂಡು ಹೋಗಿ ಅವ್ರು ಇದು ಮಾಡಿದ್ದಕ್ಕೆ ಅವರು ಹೇಳಿದ್ರು ಕಂಡೀಷನ್ ಈ ಥರ ಇದೆ ಅಂತ. ಸರ್ ಸೇವಾ ಅಂದರೆ ನಾನು ಮಾಡೋಕ್ಕೆ ರೆಡಿ, ದುಡ್ಡಿಗೆ ನಾನು ಮಾಡಲ್ಲ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದು. ಕೊರೋನಾ ಟೈಮಲ್ಲೇ? ಕೊರೋನಾ ಟೈಮ್ ಅಲ್ಲ, ಆಗ ಒಂದು ಹೆಣಕ್ಕೆ ನೀವು ಒಂದು 50,000 ತಗೊಂಡಿದ್ರು, ಇಷ್ಟೊತ್ತು ಕೋಟ್ಯಾಧೀಶ್ವರ ಆಗಬಹುದಿತ್ತಲ್ಲ. ತಗೊಳ್ಳಿಲ್ಲ ನೀವು? ತಗೊಂಡಿಲ್ಲ. ಹೇಗಿತ್ತಾಗ? ಜನ ಹೇಗಿದ್ರು ಅಂತ? ಅವ್ರ ಅಪ್ಪ ಅಮ್ಮ ಬರ್ತಾ ಇದ್ರ, ಮಕ್ಕಳು ಬರ್ತಾ ಇದ್ರ ಹೆಣ ನೋಡ್ಲಿಕ್ಕೆ? ಸರ್ ನನ್ನ ಮೀಡಿಯಾದಲ್ಲಿ ಯಾವಾಗಿಂದ ಬಂದಿದ್ದೀನಿ, ಫೇಸ್ಬುಕ್ ಮತ್ತು ಏನಿದೆ ಅದು ಫುಲ್ ಹೆಸರು ಬರಲ್ಲ ಹೇಳೋಕ್ಕೆ. ನಫ್ಸಿ ಕಾಲಂ ಅಂತ ಒಂದು ಮಾತು ಹೇಳ್ಕೊಂಡು ಬರ್ತಾ ಇದ್ದೀನಿ. ಓಕೆ, ನಫ್ಸಿ ಕಾಲಂ ಅಂದರೆ ಇದು ಕುರಾನ್ ಶಬ್ದ. ಇದು ಏನು ಭಾವಾರ್ಥ ಕನ್ನಡದಲ್ಲಿ? ಕನ್ನಡದಲ್ಲಿ ಯಾರಿಗೂ ಆಗಲ್ಲ. ಓಕೆ, ಈ ಮಾತು ನಾನು ಕರೋನಾದ ಮುಂಚೆನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಕರೋನಾದಲ್ಲ ಸತ್ಯ ಆಯ್ತು. ಅದು ಅದಕ್ಕೆ ನಮ್ಮ ಇದರಲ್ಲಿ ಕಯಾಮತ್ ಅಂತೀವಿ, ಯಾರು ಇರಲ್ಲ ಲೋಕದಲ್ಲಿ, ಎಲ್ಲ ಇದಾಗ್ಬಿಡ್ತದೆ, ಅದಕ್ಕೆ ಕಯಾಮತ್ ಅಂತ ಹೇಳ್ತೀವಿ. ಅದರಲ್ಲಿ ಯಾರಿಗೂ ಆಗಲ್ಲ ಅಂತ ಅದು ಅರ್ಥ. ಅದು ನಾವು ಸತ್ ಮೇಲೆನೇ ನೋಡ್ಬೇಕಾಗಿರೋದು, ಬದುಕಿರೋವರೆಗೂ ನೋಡಕ್ ಆಗಲ್ಲ. ಆದ್ರೂ ಜನಗಳಿಗೆ ತೋರ್ಸಕ್ಕೆ ಅಲ್ಲ ಈಶ್ವರ, ಯಾರಿಗೂ ಆಗಲ್ಲಪ್ಪ, ನೀವು ಒಳ್ಳೆ ಕೆಲಸ ಮಾಡಿ ಅಂತ ಕರೋನಾ ಬಂತು. ಕರೋನಾ ಬಂದಮೇಲೆ ಜನಗಳಿಗೆ, ಕರೋನಾ ಮುಂಚೆ ಒಂಚೂರು ಭಯ ಆಯಿತು ಜನಗಳಿಗೆ, ದೇವ್ರು ನೋಡ್ತಾ ಇದ್ದಾನೆ, ದೇವ್ರಿದ್ದಾನೆ ಅಂತ. ಕರೋನಾ ಬಂದಮೇಲೆ ಆ ಭಯನೂ ಇಲ್ಲ ಜನಗಳಿಗೆ. ಓಪನ್ ಆಗಿ ಮೋಸ. ಮೊದಲು ಹಿಂಗಡೆಯಿಂದ ಮೋಸ ಮಾಡ್ತಾ ಇದ್ದು, ಈಗ ಡೈರೆಕ್ಟಾಗಿ ಮೋಸ ಮಾಡೋ ಶುರು ಮಾಡಿಬಿಟ್ಟಿದ್ದಾರೆ. ಈಗ ನೋಡಿ, ಕರೋನಾ ಟೈಮಲ್ಲಿ ಎಂಥ ಇದಾಗಿದೆ ಅಂದರೆ,
ನಾನು ಗ್ಯಾಪ್ಸಿದ್ರೆ ನನ್ನ ಮೈಯಲ್ಲಿ ಇರೋ ಕೂದಲು ಎಲ್ಲ ನಿಂತ್ಕೊಬಿಡ್ತದೆ. ಹ್ಮ್ ಆ ಕಾಲದಿಂದ ನಾನು ನಡೆದಿರೋದು. ಮೊದಲನೇ ಅದೇ ಶುರು ಆದಮೇಲೆ 3-4 ದಿನಕ್ಕೆ ಡಿಸ್ಟಿಕ್ ಹಾಸ್ಪಿಟ್ಲಿಂದ ಜೋಡಿ ತೆಗಿನ ಮರ ಸ್ಮಶಾನಕ್ಕೆ ಒಂದು ಗಾಡಿ ಬೇಕಾಯಿತು. ಹಿಂದೂಗಳ ಸ್ಮಶಾನ. ಹಿಂದೂಗಳು ಮಸಾಣ ಅದು 2.5-3 ಕಿಲೋಮೀಟ್ರ್ ಇದೆ. ಹ್ಮ್ 20,000 ರೂಪಾಯಿ ಕೇಳಿದೆ ನಾ ಬಾಡಿಗೆ. ಅಯ್ಯೋ. ಎಷ್ಟು ಕಿಲೋಮೀಟ್ರಿಗೆ? 2.5-3 ಕಿಲೋಮೀಟ್ರಿಗೆ 20,000 ಬಾಡಿಗೆ ಕೇರ್ ಕೇಳಿದ್ರು. ಹಾಸ್ಪಿಟಲ್ ಇಂದನಾ? ಡಿಸ್ಟಿಕ್ ಹಾಸ್ಪಿಟ್ಲಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಲ್ಲೇ ಪಕ್ಕದಲ್ಲಿ ಇರೋದು. ಆಗ ನನಗೆ ಒಂದು ಕಾಲ್ ಬತ್ತು, ಹ್ಮ್ ಇಬ್ಬ ಈ ಥರ ತೀರೋಗ್ಬಿಟ್ಟಿದ್ದಾರೆ, ಏನು ಟೆನ್ಷನ್ ತಗೋಬೇಡಮ್ಮ, ನಾನು ಬರ್ತೀನಿ. ಹ್ಮ್ ಇಲ್ಲ, ಆಂಬುಲೆನ್ಸ್ನವರು 20,000 ರೂಪಾಯಿ ತಗೋತಾ ಇದೆ ಕೇಳ್ತಾ ಇದ್ದಾನೆ. ಹ್ಮ್ ಹ್ಮ್ ಹೌದಾ, ಒಂದು 5 ಲೀಟ್ರ್ ಪೆಟ್ರೋಲ್ ತಗೊಂಡು ನೀನು ಹ್ಮ್ ಆ ಆಂಬುಲೆನ್ಸ್ಗೆ ಆಗಿ ಕಡ್ಡಿ ಹೊಡ್ಬಿಡು, ಆಮೇಲೆ ನಾನು ನೋಡ್ಕೋತೀನಿ ಅಂತ ನನ್ನ ಕೋಪದಿಂದ ಹೇಳಿದೆ. ಹ್ಮ್, ಹ್ಮ್, 20,000 ಅಂದ್ರೆ ಏನು ಸರ್ ಅದು? ಹ್ಮ್. ಬಿಸ್ನೆಸ್ ಅದು. ಹ್ಮ್. ಆಗ ನಾನು ಹೋಗಿ ತಗೊಂಡು ಬಂದು ಇದು ಮಾಡಿದೆ. ಮೈಸೂರಲ್ಲಿ ಸಂಪಾದನೆ ಮಾಡೋಕ್ಕೆ ನಾನು ಯಾರಿಗೂ ಬಿಟ್ಟಿಲ್ಲ ಸರ್. ಕೊರೋನಾ ಹೆಸರಲ್ಲಿ ಯಾರು ಸಂಪಾದನೆ ಯಾರು ಸಂಪಾದನೆ ಮಾಡಬಾರ್ದು ಅಂತ ಮೊದಲನೇ ಟೈಮಲ್ಲಿ ಅಂತೂ ಯಾರಿಗೂ ಎಲ್ಲೂ ಬಾಡಿ ಕೊಟ್ಟು ಕಳಿಸ್ತಾ ಇರಲಿಲ್ಲ. ಎಲ್ಲ ಬಾಡಿ ನನ್ನ ಹ್ಯಾಂಡ್ ಓವರೇ ಬರ್ತಾ ಇತ್ತು. ಕೆಲವು ಜನ ಏನು ಹೇಳ್ತಾ ಇದ್ರು ಅಂದರೆ, ದುಡ್ಡು ಕೊಡೋಕ್ಕೆ ಬಂದರು. ನಾನು ಒಂದೇ ಮಾತು ಹೇಳ್ತಾ ಇದ್ದೆ ಅವ್ರಿಗೆ, ನೋಡ್ರಿ, ಇವತ್ತು ನೀವು ನಮಗೆ ದುಡ್ಡು ಕೊಡ್ತಾ ಇದ್ದೀರಾ, ನಾಳೆ ನಾನು ದುಡ್ಡು ಬರ್ತದೆ ಅಂತ ಯೋಚನೆ ಮಾಡ್ಕೊಂಡು ಬರ್ತೀನಿ. ಸೇವಕರು ಬರೋಕ್ಕಿಲ್ಲ, ಇದೆಲ್ಲ ನಿಲ್ಲಿಸಿ ನೀವೇ ಆಡ್ ಮಾಡ್ತಾ ಇರೋದು ಆಫೀಸರ್ಸ್ಗಳಿಗೆ ಅಂತ ನಾನು ಚೆನ್ನಾಗಿ ಬೈತಾ ಇದ್ದೆ. ಯಾರು ನಮಗೆ ದುಡ್ಡು ಕೊಡೋಕ್ಕೂ ಹೆದರ್ತಾ ಇದ್ರು. ಅಂದ್ರೆ ದುಡ್ಡು ಕೊಟ್ರೆ ಎಲ್ಲ ನಡೆಯುತ್ತೆ ಅನ್ನೋದು ಸುಳ್ಳು. ನಡೀತದೆ ಅಂತ. ನಾನು ಸೇವಕರು, ನಾನು ಬಿಸ್ನೆಸ್ ಎಲ್ಲ ಮಾಡ್ತಾ ಇರೋದು ಅಂತ ಆ ಥರ ಇಂದ ಡೈಲಿ ಒಂದು 10, 15, 20, 25, 30 ಸೆಕೆಂಡ್ ಅಲ್ಲಿ 50-55 ತನಕ ನಾವು ಮಾಡಿದ್ದೀವಿ. ಸಂಸ್ಕಾರ ಮಾಡಿದ್ವಿ. ಅವ್ರ ಕುಟುಂಬದವ್ರು ಹೇಗೆ ಬರ್ತಿದ್ರು? ಆ ಘಟನೆಗಳೇನಾದರೂ ನೆನ್ಪು ಮಾಡ್ಕೊಂಡ್ರೆ ಹೇಗೆ ಮಾಡ್ಕೋತೀರಿ? ಸರ್, ನಾನು ಓಪನ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಮ್ಮ, ನಿಮ್ಮ ತಂದೆ ತಾಯಿನ ನಾನು ಎತ್ಕೊಂಡು ಒಯ್ತಾ ಇದ್ದೆ, ಸರಿ, ನನಗೆ ಏನು ಆಗ್ತಾ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿಗೋಸ್ಕರ ಬಂದು ನೀವು ಕೈ ಮುಕ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಮಾಡ್ರಿ ಅಂದರು, ಯಾರೂ ಬರ್ತಾ ಇರಲಿಲ್ಲ. ಹುಟ್ಟಿಸಿದ ತಂದೆ ತಾಯಿ ಯಾರು ಸತ್ರು ಬರ್ತಿರ್ಲಿಲ್ಲ. ಅದು ಯೋಚನೆ ಮಾಡಿದ್ರೆ ಈಗ ತಲೆನೋವು ಇಡ್ಬಿಡ್ತದೆ ಅಂತ. ಇದು ಈಗ ನೋಡಿ, ಫಿಲಿಮ್ ಆಕ್ಟ್ರ್, ಫ್ರೀಡಮ್ ಫೈಟ್ರ್, ಪೊಲಿಟಿಕಲ್, ನಾನ್ ಪೊಲಿಟಿಕಲ್, ಬಡವರು, ಸೌಕಾರು ಎಲ್ಲರಿಗೆ ಈ ಕೈಯಿಂದ ಸಂಸ್ಕಾರ ಮಾಡಿದ್ದೀನಿ. ಬಟ್ ಯಾರು ಜೊತೆಯಲ್ಲಿ 1 ರೂಪಾಯಿ ತಗೊಂಡು ಹೋಗಿಲ್ಲ. ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಒಬ್ಬರು ತಾಯಿ ತೀರೋಗ್ಬಿಟ್ರು. ಮಗ ಅಳ್ಕೊಂಡು ಬಂದ, ಅಪ್ಪಾಜಿ ಈ ಥರ ಆಯಿತು ಅಪ್ಪಾಜಿ ಅಂದ. ಏನು ಟೆನ್ಷನ್ ತಗೋಬೇಡಮ್ಮ, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೀನು ಆರಾಮಾಗಿರು. ಆಯಿತು ಅಪ್ಪಾಜಿ ಅದು ಚಿನ್ನ ಇದೆ, ಇದಿದೆ, ಅಮ್ಮಂದು ತಕ್ಕೊಡ್ಬಿಡಿ. ಅಯ್ಯೋ, ಬಾಡಿ ನೀವು ತಗೊಂಡೋಗಿ. ಅಯ್ಯೋ ಮನುಷ್ಯನಪ್ಪ ನೀನು. ಅಮ್ಮ ಹೇಳಿದ ಮಗ. ಹೇಳಿದ ಮಗ 1 ಗಂಟೆ 2 ಗಂಟೆ ಟೈಮಲ್ಲಿ ಅವ್ರ ತಂದೆನೂ ತೀರೋಗ್ಬಿಟ್ರು. ಅಯ್ಯೋ, ಇಬ್ಬರು ತಂದೆ ತಾಯಿ ತೀರೋಗ್ಬಿಟ್ಟಿದ್ದಾರೆ. ಮಗ ಬರಲಿಲ್ಲ. ಉಂಗುರ ತುಂಬಿದೆ, ಬಳೆನೂ ಚಿನ್ನ ಗಿನ್ನ ಇಬ್ಬರಲ್ಲಿ ಚಿನ್ನ ಎಲ್ಲ ಇದೆ. ಆದರೆ ಅವನು ತಂದೆ ತಾಯಿ ಸಂಸ್ಕಾರ ಮಾಡೋಕ್ಕೆ ರೆಡಿ ಇಲ್ಲ. ಅವ್ನು ಮಾಡಿರೋ ಪ್ರಾಪರ್ಟಿ ಬೇಕು, ಅವನಿರೋ ಮೈ ಮೇಲೆ ಚಿನ್ನ ಬೇಕು ಅಂತ. ನಾನು ಆ ಕೇಸು ಸ್ವಲ್ಪ ಪೆಂಡಿಂಗ್ ಮಾಡಿದೆ. ಇದು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಲೇಟ್ ಮಾಡೋಣ, ಯಾಕಂದರೆ ಈ ಥರ ಮಾಡ್ತಾ ಇದ್ದಾನೆ ಅಂತ. ಆವಾಗ ಏನು ಮಾಡೋದು? ಹೋಗಪ್ಪ ತಕ್ಕೊಡಿರಿ ಅಂತ. ಸರ್, ಎಷ್ಟು ಭಯ ಇತ್ತು ಅಂದರೆ, ಏನಾರು ಇದ್ರೂ ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಭಯ ಜನಗಳಿಗೆ. ನನಗೆ ಒಂದು ಹುಡುಗಿ ದೇವ್ರೇ ಅಂತ ಕಾಲು ಹಿಡ್ಕೊಬಿಟ್ರು. ಏನಮ್ಮ ಅಂದೆ. ನಮ್ಮ ತಾಯಿ ಹತ್ರ ಒಂದು ಉಂಗುರ ಇದೆ, ನಮ್ಮ ಕುಟುಂಬದಿಂದ ಬಂದಿರೋದು ಆ ಉಂಗುರ. ಅಯ್ಯೋ, ಅದು ಒಂದು ತಕ್ಕೊಡ್ಬಿಡಿ, ನನ್ನ ಆಸ್ತಿ ಏನಿಲ್ಲ ಅಪ್ಪಾಜಿ, ಅದೇ ಒಂದು ಆಸ್ತಿ ಇರೋದು, ಬಾಡಿಗೆ ಮನೆ ಇರೋದು ಅಂತ. ನನಗೆ ತುಂಬ ನೋವಾಯಿತು. ನಮ್ಮ ಇದರಲ್ಲಿ ನಿಶಾನಿ ಅಂತೀನಿ, ಗಿಫ್ಟ್, ಗೊತ್ತಾಯ್ತು. ಆಗ ಏನು ಮಾಡಿದೆ ಅಂದರೆ, ಓಕೆ ಅಂತ ಹೇಳಿ ನಾವು ವಿಡಿಯೋ ಮಾಡಿ PP ಕಿಟ್, ಎಲ್ಲ ಬಾಡಿಗೆ PP ಕಿಟ್ ಹಾಕೊಂಡು ಕರೋನಾದಲ್ಲಿ ಇದು ಮಾಡಿ. ಉಂಗುರ ಇಲ್ಲ, ಕೈಯಲ್ಲಿ ಉಂಗುರ ಇಲ್ಲ. ಈ ಅಮ್ಮ ಹೇಳ್ತಾ ಇದ್ದ ಉಂಗುರ ಇದೆ, ಅದು ನಮ್ಮ ತಾಯಿದು. ನನಗೆ ಕೋಪ ಬತ್ತು. ಶವ ದೇವ್ರಂದ್ಮೇಲೆ ಇದು ಉಂಗುರ ಎಲ್ಲೈತು, ಯಾವ ಹಾಸ್ಪಿಟ್ಲಿಂದ ಬಂದಿರೋದು ಚೆಕ್ ಅಂತ ಅಲ್ಲಿಗೆ ಫೋನ್ ಮಾಡಿದೆ. ನಾನು ಈಗ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಹಾಸ್ಪಿಟ್ಲನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತೀನಿ, ಈ ಥರ ಮೋಸ ಆಗಿದೆ ಅಂದರೆ. ಇಲ್ಲ, ಯಾರು ಮಾಡಿಲ್ಲ, ಬಾಡಿ ಯಾರು ಶಿಫ್ಟ್ ಮಾಡಿರೋದು ಎಲ್ಲ ತಗೊಂಡು. ಆಮೇಲೆ ನನಗೆ ಉಂಗುರ ಸಿಕ್ತು. ನಾನು ಹೇಳ್ದಲ್ಲ ಡೈರೆಕ್ಟಾಗಿ ಬ್ಲಾಕ್ ಲಿಸ್ಟಲ್ಲಿ ಹಾಕ್ತೀನಿ ಅಂತ. ಆ ಉಂಗುರ ಇಲ್ಲಾದರೂ ಅವರು 1 ಲಕ್ಷದ ಉಂಗುರನೂ ಬೇಕಾ ಅಂದರೆ
ಕೊಡಬೇಕು ಆ ಟೈಮ್. ಹೌದು. ಇಲ್ಲ ನನಗೆ ಬೇಡ ಅದೇ ಉಂಗುರ ಬೇಕು ಅಂದು ಅವನಿಗೆ ತಗೊಂಡು ಆವಾಗಿಂದ ನಾನು ಡೈರೆಕ್ಟಾಗಿ ಅವನು ಹೇಳಿದೆ, ಆ ಥರ ಚಿನ್ನ ಗಿನ್ನ ಇದ್ದರೆ ಡೈರೆಕ್ಟಾಗಿ ಅವ್ರ ಕುಟುಂಬದವ್ರಿಗೆ ತಲುಪಿಸ್ಬಿಡ್ಬೇಕು. ಇಲ್ಲೆಲ್ಲ ತಗೊಂಡು ಬಿಚ್ಚೋದು ಅದು ಎಲ್ಲ ಸರಿಗಿರಲ್ಲ ಅಂತ ಹೇಳಿ ಅಲ್ಲಿ ಕಂಡೀಷನ್ ಮಾಡಿದೆ. ಆವಾಗ ಆಯಿತು. ಎಷ್ಟೋ ಜನ ಚಿನ್ನ ತೆಗಿಯೋದು ಅವರು ಸಿಕ್ಕಾಕೋಗ್ಬಿಟ್ರು. ನಾನು ಒಂದೇ ಮಾತಾಡ್ರೆ ಅಂಥ ಜನ ಹತ್ರ ಶವ ದೇವ್ರು ಅಂತೀರ, ಅವ್ರ ಹತ್ರ ಕಳ್ತನ ಮಾಡ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಇವ್ರದ್ದು ಸಂಪಾದನೆ ಮಾಡ್ರು ಯಾವತ್ತೂ ಉದ್ಧಾರ ಆಗಲ್ಲ ಅಲ್ಲ. ಹಂಗೂ ಸರ್ಕಾರ ನಮಗೆ ಪೆಟ್ರೋಲ್ ಚಾರ್ಜ್ ಸಪೋರ್ಟ್ ಮಾಡ್ರು, ಸರ್ಕಾರ ಸಪೋರ್ಟ್ ಮಾಡ್ರು, ನಡ್ಸ್ಕೊಂಡು ಹೋಗ್ದೆ. ಆಮೇಲೆ ಇವರು ನಮ್ಮ ಫಿಲಿಮ್ ಆಕ್ಟರ್ ಶಾಂತಮ್ಮ ಅವ್ರದ್ದು ನಾನೇ ಶವ ಸಂಸ್ಕಾರ ಮಾಡಿದೆ. ಹಿರಿಯ ನಟಿ, ಪೋಷಕ ನಟಿ. ಅವ್ರದ್ದು ಶವ ಸಂಸ್ಕಾರ ಮಾಡಿದೆ. ಅವ್ರು ಕೋವಿಡಲ್ಲೇ ಹೋಗಿದ್ದ? ಹಾಂ, ಕೋವಿಡಲ್ಲಿ ಹೋಗಿ. ಸರ್ ಏನಂದರೆ ನೋಡಿ, ಶಾಂತಮ್ಮ ಅಂದರೆ ಏನು ಮಾಮೂಲಿ ಅಲ್ಲ. ರಾಜ್ಕುಮಾರ್ ಅಣ್ಣಂಜಿ ಜೊತೆ ಆ್ಯಕ್ಟಿಂಗ್ ಮಾಡಿರೋದು. ಹೌದು. ನಾನು ಅವರು ಫೋನ್ ಬಂದಮೇಲೆ ನಾನು ಹೇಳಿದೆ ಅವ್ರಿಗೆ, ಒಬ್ಬ ಸೆಲೆಬ್ರಿಟಿ. ಹೌದು. 1 ಗಂಟೆ ಟೈಮ್ ಅಲ್ಲಿ ಬಾಡಿ ಇರಲಿ, ಗಂಟೆ ಟೈಮ್ ಬಾಡಿ ಇರಲಿ, ಆಮೇಲೆ ಯಾರು ಆತ್ಮಕ್ಕೆ ಶಾಂತಿಗೆ ಏನಾದ್ರು ಪೂಜೆ ಗೀಜೆ ಮಾಡಬೇಕಾದ್ರೆ ಮಾಡಿ ಅಂದರೆ ಹಾಸ್ಪಿಟ್ಲ್ ಅವರು ಹೇಳಿದ್ರು, ಯಾರೂ ಇಲ್ಲ ಅಯ್ಯುಬ್ಜಿ, ನೀವು ಬಂದು ತಗೊಂಡೋಗಿ ಬಾಡಿ. ಒಂದು ಸೆಲೆಬ್ರಿಟಿ ಕಣಪ್ಪ ಅದು, ಇರು ನೀನು ಅರ್ಜೆಂಟ್ ಮಾಡಬೇಡ. ಇಲ್ಲ ಯಾರೂ ಇಲ್ಲ ಅಂತ ಹೇಳಿದ್ರು. ಹೌದು ಅಂತ ನಾನು ಹೋಗ್ದೆ. ಅವ್ರ ಮಗ ಇದ್ದರು, ಯಾರ ನಮ್ಮ ತಾಯಿ. ಆಯ್ತಪ್ಪ, ಜೋಡಿ ತೆಗಿ, ಇದು ಹುಣಸೂರು ರೋಡಲ್ಲಿ ಮುಕ್ತಿಧಾಮ ಅಂತ ಇದೆ, ಅಲ್ಲಿ ನಾವು ತಗೊಂಡು ಹೋಯ್ತೀವಿ, ನೀವು ಜೊತೆಯಲ್ಲಿ ಬಂದು ಅವ್ರಿಗೆ ಆತ್ಮಕ್ಕೆ ಶಾಂತಿಗೆ ಶವ ಸಂಸ್ಕಾರ ಮಾಡಿ ಅಂದರೆ, ಇಲ್ಲ ನನಗೆ ಬರೋಕ್ಕಾಗಲ್ಲ. ಏನಕ್ಕಪ್ಪ? ಭಯ. 500 ರೂಪಾಯಿ ಕೊಡಕ್ಕೆ ಬಂದರು. ಏನಿದು ಅಂತ ಕೇಳಿದ್ರೆ, ಇದು ಖರ್ಚಿಗೆ ಮಾಡಿಕೊಳ್ಳಿ, ನಾನು ಸಂಪಾದನೆ ಮಾಡೋಕ್ಕಲ್ಲಪ್ಪ, ನಾನು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ನಾನು ಸೇವೆ ಮಾಡೋಕ್ಕೆ ಬಂದಿರೋದು, ನಾನು ಒಬ್ಬ ಸೇವಕ ಅಂತ ಹೇಳಿ ಅವ್ರಿಗೆ ಇದು ಮಾಡಿದ್ದಕ್ಕೆ ಇತ್ತು ಅಂತ. ಭಯ ಅಂದಮೇಲೆ ನನಗೆ ಕೋಪ ಬಂತು. ನಾನು ಒಂದು ಮಾತು ಏನು ಹೇಳಿದೆ ಅಂದರೆ, ಇವರು ಮಾಡಿರೋದು ಪ್ರಾಪರ್ಟಿ ಇದೆಯಲ್ಲ, ಅದರಲ್ಲೂ ಕೊರೋನಾ ಇದೆ, ಆ ಪ್ರಾಪರ್ಟಿನೂ ಹಂಚ್ಬಿಡು ಅಂತ ಅವನಿಗೆ ಒಂದು ಕೋಪದಿಂದ ಹೇಳ್ಬಿಟ್ಟು ನಾನು ಅಯ್ಯೋ ಆ ಅಮ್ಮಂದು ನೂರಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ ಶಾಂತಮ್ಮ ಅವ್ರ ಬದುಕು ಈ ರೀತಿ ದುರಂತ ಅಂತ ಕಾಣ್ತಾ.